Namaste. Subject Basic Electronics. Name of the book author A.P. Godse and U.A. Bakshi. Module 5, Chapter number 7, Digital Electronics Fundamentals. Article number 7.13, Off Adder and Full Adder. Example 7.13.1, Draw off adder using NAND gates. VTU question paper, July 2016, 4 marks questions. So off adder to Boolean expression for off adder ಅದರಲ್ಲಿ ಸಮ್ ಅದು ಏನಂದರೆ ಎಕ್ಸಾರ್ ಗೇಟ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಅಂತ. ಇದನ್ನು ನಾವು ಹೀಗೂ ಕೂಡ ಬರಿಬೋದು, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಇದೆಯಲ್ಲ, ಇದಕ್ಕೆ ಡಬಲ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿದ್ರೆ ಈ ಆನ್ಸರೇ ಬರುತ್ತೆ. ಸೊ ಈಗ ಸೆಕೆಂಡ್ ಒನ್ ಇದೆ, ಇದು ಫಸ್ಟ್ ಕಾಂಪ್ಲಿಮೆಂಟ್ ಅದ ಮೇಲೆ ಸೆಕೆಂಡ್ ಕಾಂಪ್ಲಿಮೆಂಟ್ ಇದೆಯಲ್ಲ, ಅದಕ್ಕೆ ಡಿ ಮಾರ್ಗನ್ ಸಪ್ಲೈ ಮಾಡೋಣ. ಸೊ ಎ ಬಾರ್ ಬಿ ಮತ್ತು ಡಿ ಮಾರ್ಗನ್ ಸಪ್ಲೈ ಮಾಡಿದರೆ ಹೀಗಾಗುತ್ತೆ. ಆರ್ ಆಪ್ರೇಷನ್ ಇರೋದು ಆ್ಯಂಡ್ ಆಪ್ರೇಷನ್ನು, ಎ ಬಿ ಬಾರ್ ಮತ್ತು ಇಲ್ಲಿ ಕಾಂಪ್ಲಿಮೆಂಟು ಮೇಲ್ ಫಸ್ಟ್ ಕಾಂಪ್ಲಿಮೆಂಟ್ ಇದೆಯಲ್ಲ ಆ ಕಾಂಪ್ಲಿಮೆಂಟ್ ಇಲ್ಲಿ ಬರೆಯೋದು. ಸೊ ದಿಸ್ ಈಸ್ ಫಾರ್ ಸಮ್ ಆಯಿತು. ಕ್ಯಾರಿ ಔಟ್ ಸಿ ಔಟ್ ಇದೆಯಲ್ಲ ಅದು ಎ ಬಿ ಅಂತ ಇರುತ್ತೆ, ಅದಕ್ಕೆ ಡಬಲ್ ಕಾಂಪ್ಲಿಮೆಂಟ್ ಯೂಸ್ ಮಾಡೋದು, ಎ ಬಿ ಡಬಲ್ ಬಾರ್ ಅಂತ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಲಾಜಿಕ್ ಗೇಟ್ ಯೂಸ್ ಮಾಡಬೇಕು. ಲಾಜಿಕ್ ಗೇಟ್ ಡಯಾಗ್ರಾಮ್ ಬರಿಬೇಕು, ನ್ಯಾಂಡ್ ಗೇಟೇ ಯೂಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಇದು ಎ ಅಂತ ಆಗಲಿ, ಇದು ದಿಸ್ ಇಸ್ ಫಾರ್ ಎ. ಎ ಬಾರಿಗೆ ನಾವಿವಾಗ ಏನು ಯೂಸ್ ಮಾಡ್ತಾ ಇದ್ದೇವೆ, ಸೊ 2 ಇನ್ಪುಟ್ ನ್ಯಾಂಡ್ ಗೇಟ್ ಇದೆಯಲ್ಲ, ಇದು 2 ಇನ್ಪುಟ್ ನ್ಯಾಂಡ್ ಗೇಟ್. ಸೊ ದಿಸ್ ಇಸ್ ಎ ಬಾರ್ ಅಂತ ಆಗುತ್ತೆ, ಗೊತ್ತಾಯ್ತಲ್ಲ. ಎ ಇದು ಎ ಬಾರ್. ನೆಕ್ಸ್ಟ್ ಸಿಮಿಲರ್ಲಿ ಇದು ಬಿ ಬಾರಿಗೆ 2 ಇನ್ಪುಟ್ ನ್ಯಾಂಡ್ ಗೇಟನ್ನು ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ ಇನ್ಪುಟ್ ಕೊಡೋದು. ಇದು ಬಿ ಆದರೆ ಇಲ್ಲಿ ಬಿ ಬಾರ್ ಆಗುತ್ತೆ. ಓಕೆ, ಇದು ಬಿ ಬಾರ್ ಆಯಿತು. ಈಗ ಫಸ್ಟ್ ನೋಡೋಣ, ಎ ಬಾರ್ ಬಿ ಅಂತ ಇದೆ. ಸೊ ಇಲ್ಲಿ ಎ ಬಾರ್, ಇದು ಎ ಬಾರ್ ಮತ್ತು ಬಿ ಅಂತ ಇದೆಯಲ್ಲ, ದಿಸ್ ಒನ್ ಈಸ್ ಬಿ. ಸೊ ಇವಾಗ ಇದೆರಡು ನ್ಯಾಂಡ್ ಗೇಟ್ ಆಗಬೇಕು, ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡಿ ಮೇಲೆ ಬಾರ್ ಇದೆಲ್ಲ ಆ್ಯಂಡ್ ಗೇಟ್ ಆಗುತ್ತೆ, ಅಂದರೆ ದಿಸ್ ಒನ್ ಈಸ್ ಎ ಬಾರ್, ನೆಕ್ಸ್ಟ್ ಇದು ಬಿ ಆಯಿತು, ಎರಡು ಪ್ರಾಡಕ್ಟ್ ಆಯಿತು. ಮೇಲ್ ಬಬಲ್ ಇದೆ, ಈ ಬಬಲ್ ಆಯಿತು, ನ್ಯಾಂಡ್ ಗೇಟ್ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಸೊ ದಿಸ್ ಒನ್. ನೆಕ್ಸ್ಟು ಎ ಬಿ ಬಾರ್ ಹೋಲ್ ಬಾರ್ ಅಂತ ಇದೆ. ಫಸ್ಟ್ ಏನು ಮಾಡಬೇಕಿಲ್ಲಿ, ಎ ತಗೋಬೇಕು, ಗೊತ್ತಾಯ್ತಲ್ಲ. ದಿಸ್ ಎ, ನೆಕ್ಸ್ಟ್ ಎ ಆಯಿತು, ಬಿ ಬಾರ್. ಸೊ ಇಲ್ಲಿ ಎ ಈಸ್ ಓವರ್, ನೆಕ್ಸ್ಟ್ ಬಿ ಬಾರ್ ಬೇಕಲ್ಲ. ಸೊ ದಿಸ್ ಒನ್ ಈಸ್ ಬಿ ಬಾರ್. ಇಲ್ಲಿ ಎ ಹಾಕೋಣ, ಇಲ್ಲಿ ಬಿ ಬಾರ್ ಅಂತ ಹಾಕೋಣ. ಇದು ನ್ಯಾಂಡ್ ಗೇಟು, 2 ಇನ್ಪುಟ್ ನ್ಯಾಂಡ್ ಗೇಟ್. ಸೊ ಇಲ್ಲಿ ಬಬಲ್ ಬರಿಬೇಕು. ಸೊ ಇದೇನಾಗ್ತಾ ಇದೆ, ಎ ಬಾರ್ ಬಿ, ಇಲ್ಲಿ ಬಬಲ್ ಇರೋದ್ರಿಂದ ಮೇಲೆ ಇದು ಫಸ್ಟ್ ಒನ್ ಆಯಿತು. ಇಲ್ಲಿ ಸೆಕೆಂಡ್ ಫಂಕ್ಷನ್ ಇದೆಯಲ್ಲ, ಸೊ ಎ ಬಿ ಬಾರ್ ಮೇಲೆ ಬಬಲ್ ಇದೆಯಲ್ಲ, ಅದಕ್ಕೆ ಬಬಲ್ ಆಯಿತು. ಇದೆರಡು ಮತ್ತೆ ಕಾಂಪ್ಲಿಮೆಂಟ್ ಬರಿಬೇಕು, ಅಂದರೆ ನ್ಯಾಂಡ್ ಗೇಟ್ ಬರೆದು ಕಾಂಪ್ಲಿಮೆಂಟ್ ಅಂದರೆ ಇಲ್ಲಿ ದಿಸ್ ಈಸ್ ಪ್ರಾಡಕ್ಟ್ ಆಯ್ತಲ್ಲ, ಇದೆರಡು ಪ್ರಾಡಕ್ಟ್ ಆಯಿತು, ಆ್ಯಂಡ್ ಗೇಟ್ ಬಂತು. ಮೇಲ್ ಕಾಂಪ್ಲಿಮೆಂಟ್ ಇದೆ, ಬಬಲ್ ಬರೆದ್ರೆ ಇದು ಸಮ್ ಆಪ್ರೇಷನ್ ಆಗುತ್ತೆ, ಗೊತ್ತಾಯ್ತಲ್ಲ. ದಿಸ್ ಈಸ್ ಫಾರ್ ಸಮ್ ಆಪ್ರೇಷನ್. ನೋಡಿ, ಎ ಬಾರ್ ಬಿ ಹೋಲ್ ಬಾರ್, ಮತ್ತು ಇದು ಆ್ಯಂಡ್ ಗೇಟ್ ಅಂದರೆ ಪ್ರಾಡಕ್ಟ್ ಅದು, ಮತ್ತು ಎ ಬಿ ಬಾರ್ ಕಾಂಪ್ಲಿಮೆಂಟ್ ಬಂತು, ಮತ್ತು ಮೇಲ್ ಕಾಂಪ್ಲಿಮೆಂಟ್ ಇದೆ, ಅದಕ್ಕೆ ಬಬಲ್ ಹಾಕಿರೋದು. ಸೊ ಸಮ್ ಅದಾಯಿತು. ಈಗ ಕ್ಯಾರಿ ಔಟ್ ಏನು, ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಅಂತ ಇದೆ. ಅದಕ್ಕೇನು ಮಾಡಬೇಕು ಇವಾಗ, ದಿಸ್ ಈಸ್ ಎ, ಇದು ಎ ಆಯಿತು, ನೆಕ್ಸ್ಟು ಬಿ ಇದೆಯಲ್ಲ, ಇದು ಬಿ ಆಯಿತು. ಸೊ ಇದನ್ನು ತಗೊಂಡು, ಸೊ ಎ ಬಿ, ಇಲ್ಲಿ ಎ ಇದು ಬಿ ಆಗುತ್ತೆ.
ಮತ್ತು ನಾವು ಡಬಲ್ ಕಾಂಪ್ಲಿಮೆಂಟ್ ಮಾಡಬೇಕಾಗ ಕಷ್ಟ ಆಗ್ಬಿಡತ್ತೆ ಅದು. ಗೊತ್ತಾಯ್ತಲ್ಲ? ಆಯಿತು, ಹಾಗೆ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇದು ಇಲ್ಲಿ ಒಂದು ನ್ಯಾಂಡ್ ಗೇಟ್ ಆಯಿತು. ಮತ್ತು ಇವಾಗ ಒಂದು ಎ ಬಿ ಬಾರಿಗಾಯ್ತಿದ್ದು, ಎ ಬಿ ಒಂದು ಸಿಂಗಲ್ ಬಾರ್ ಆಯಿತು. ಎ ಬಿ ಸಿಂಗಲ್ ಬಾರ್, ಇಲ್ಲಿ ಡಬಲ್ ಬಾರ್ ಇರೋದು. ಹಾಗಾಗಿ ಏನು ಮಾಡಬೇಕು, ಮತ್ತೆ ನ್ಯಾಂಡ್ ಗೇಟದು 2 ಇನ್ಪುಟ್ ನ್ಯಾಂಡ್ ಗೇಟ್ ಇದೆಯಲ್ಲ ಅದನ್ನು ಶಾರ್ಟ್ ಮಾಡಬೇಕು. ಸೊ ಹೀಗೆ ಬರಿಬೇಕು. ಇವಾಗ ಏನಾಗುತ್ತೆ, ಎ ಬಿ ಡಬಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಇದು ಕ್ಯಾರಿ ಔಟ್, ಸಿ ಔಟ್ ಆಯಿತು. ಅರ್ಥ ಆಯ್ತಲ್ಲ? ಓಕೆ, ನೋಡ್ಕೊಳ್ಳಿ. ಇದು ಸಮ್ ಇಲ್ಲಿ ಹೀಗೆ, ಇದು ಎಕ್ಸ್ ಆರ್ ಆಪ್ರೇಷನ್ ಸಮ್ಮದು ಫಾರ್ ಆಫ್ ಆ್ಯಡರ್ ಸಮ್. ಸೊ ಮತ್ತು ಡಬಲ್ ಕಾಂಪ್ಲಿಮೆಂಟ್ ಯೂಸ್ ಮಾಡಿರೋದು ಇಲ್ಲಿ, ಗೊತ್ತಾಯ್ತಲ್ಲ? ಅನಂತರ ಏನು ಮಾಡಿರೋದು, ಫಸ್ಟ್ದು ಕಾಂಪ್ಲಿಮೆಂಟ್ ಮೇಲ್ಗಡೆ ಹಾಗೇ ಇಲ್ಲಿ, ಸೆಕೆಂಡ್ ಕಾಂಪ್ಲಿಮೆಂಟಿಗೆ ಡಿ ಮಾರ್ಗನ್ ಸಪ್ಲೈ ಮಾಡಿದಾಗ ಹೀಗೆ ಬರುತ್ತೆ. ಕ್ಯಾರಿ ಔಟ್ ಎ ಬಿ ಇರುತ್ತಲ್ಲ, ಅದು ಡಬಲ್ ಕಾಂಪ್ಲಿಮೆಂಟ್ ತೊಗೊಂಡಿರೋದು. ನೆಕ್ಸ್ಟ್ ಲಾಜಿಕ್ ಡಯಾಗ್ರಾಮ್ ಆಫ್ ಆ್ಯಡರ್ ಸಮ್ ಮತ್ತು ಆಫ್ ಆ್ಯಡರ್ದು ಕ್ಯಾರಿ ಔಟ್ ಡ್ರಾ ಮಾಡಿರೋದು ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್.